ಪ್ರಕಂಬನಂ ಮತ್ತೊಮ್ಮೆ ಪ್ರೂವ್ ಆಯಿತು. ಈ ಮಲಯಾಳಂ ಇಂಡಸ್ಟ್ರಿ ಅವರು ಸ್ಕ್ರಿಪ್ಟ್ ರೈಟಿಂಗ್ನಲ್ಲಿ ಔಟ್ ಆಫ್ ದಿ ಸಿಲೆಬಸ್ನ ಥಿಂಕ್ ಮಾಡ್ತಾರೆ ಅಂತ. ಏನು ಸಿನಿಮಾ ಗುರು, ಲಿಟ್ರಲಿ ಹೇಳ್ತೀನಿ, ಸಿನಿಮಾ ಮಾತ್ರ ಮಸ್ತಾಗಿದೆ ಮಾತ್ರ. ಸೀರಿಯಸ್ಲಿ ಹೇಳ್ತೀನಿ, ಸಿನಿಮಾ ನೋಡುವಾಗ ನಗು ಅನ್ನೋದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆ ರೇಂಜ್ಗೆ ಸಿನಿಮಾ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸಿನಿಮಾದಲ್ಲಿರುವಂಥ ಸ್ಟೋರಿ ಎಲ್ಲೂ ಕೂಡ ಬೋರ್ವಡಿಸೋದಿಲ್ಲ. ಸಿನಿಮಾದ ಕೊನೆ ತನಕ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಅಷ್ಟು ಗ್ರಿಪ್ಪಿಂಗ್ ಆಗಿರುತ್ತೆ ಈ ಸಿನಿಮಾದ ಸ್ಕ್ರಿಪ್ಟ್ ಆ್ಯಂಡ್ ಸ್ಟೋರಿ ಲೈನ್. ಇನ್ನು ಈ ಸಿನಿಮಾ ZEE5ನಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಇನ್ನು ಸಿನಿಮಾದ ಒಂದೇ ಸ್ಟೋರಿ ಏನು ಅಂದರೆ, ಒಂದು ಸಣ್ಣ ಡಬ್ಬಿಯಲ್ಲಿರೋ ಒಂದು ಅಜ್ಜಿ ಅಸ್ಥಿ ಒಂದು ಕಾಲೇಜ್ ಹಾಸ್ಟೆಲ್ಗೆ ಸೇರಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸಿನಿಮಾದ ಹೀರೋನ ಅಜ್ಜಿ ಒಂದು ದಿನ ಸತ್ತೋಗ್ತಾರೆ. ಆ ಅಜ್ಜಿಗೆ ಫುಲ್ ದೈವದ ಮೇಲೆ, ಅವರ ಸಂಪ್ರದಾಯದ ಮೇಲೆ ಫುಲ್ ನಂಬಿಕೆ ಇರುತ್ತೆ. ಆದ್ರಿಂದ ಆ ಅಜ್ಜಿಯ ಅಸ್ಥಿಯನ್ನು ಕಾಶಿಯಲ್ಲಿ ಬಿಡಬೇಕಂತ ಹೀರೋನ ಅಜ್ಜನ ಆಸೆ ಆಗಿರುತ್ತೆ. ಇದರಿಂದಾಗಿ ಅಜ್ಜಿ ಅಸ್ಥಿಯನ್ನು ಮೊಮ್ಮಗನಿಗೆ ಕೊಡ್ತಾರೆ ಅಜ್ಜ. ಕಾಶಿಗೆ ಹೋಗಿ ಅಜ್ಜಿಯ ಅಸ್ಥಿಯನ್ನು ಬಿಟ್ವಾ ಅಂತ. ಆದರೆ ಮೊಮ್ಮಗ ತನ್ನ ಕಾಲೇಜ್ ಎಲೆಕ್ಷನ್ ಟೆನ್ಷನಿಂದ ಆ ಅಸ್ಥಿಯನ್ನು ಕಾಲೇಜ್ ಹಾಸ್ಟೆಲ್ಗೆ ತಗೊಂಡೋಗ್ಬಿಡ್ತಾನೆ. ಆ್ಯಂಡ್ ಮುಂದೆ ಆ ಅಸ್ಥಿಯನ್ನು ಕಾಲೇಜ್ ಹಾಸ್ಟೆಲ್ಗೆ ತಗೊಂಡೋದ ನಂತರ ಅಲ್ಲಿ ಅಜ್ಜಿ ಏನೆಲ್ಲ ಪ್ರಾಬ್ಲಮ್ ಮಾಡ್ತಾಳೆ, ಅದರಿಂದ ಅಲ್ಲಿ ಇರುವಂಥ ಹುಡುಗರು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ್ಯಕ್ಚುಲಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇರುವಂಥ ಐಡಿಯಾ. ಸೀರಿಯಸ್ಲಿ ಹೇಳ್ತೀನಿ, ಎಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ ಕಣ್ರಿ ಈ ರೀತಿ ಇರುವಂಥ ಯೂನಿಕ್ ಕಾನ್ಸೆಪ್ಟ್ಗಳು. ಅಷ್ಟಿಲ್ಲದೆ ಹೇಳ್ತಾರ ಮಲಯಾಳಂ ಇಂಡಸ್ಟ್ರಿ ಈಸ್ ಎ ಡಿಫ್ರೆಂಟ್ ಇಂಡಸ್ಟ್ರಿ ಅಂತ. ಇನ್ನು ಸಿನಿಮಾದಲ್ಲಿರುವಂಥ ಸ್ಟೋರಿ ಸ್ಲೋ ಆಗೇ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಸಿನಿಮಾದ ಸ್ಟೋರಿ ತನ್ನ ಮೇನ್ ಸ್ಟೋರಿ ಕಡೆ ಬಂದಾಗ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿ ಹೋಗುತ್ತೆ. ಸಿನಿಮಾ ಎಲ್ಲೂ ಕೂಡ ಬೋರ್ ಹೊಡೆಯೋದಿಲ್ಲ. ಅಷ್ಟು ಎಂಟರ್ಟೈನಿಂಗ್ ಆಗಿ ಸ್ಟೋರಿನ ಬರ್ಕೊಂಡು ವೆಲ್ ಆ್ಯಂಡ್ ಫೈನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದರಲ್ಲೂ ಸಿನಿಮಾದ ಹಾಸ್ಟೆಲ್ನಲ್ಲಿ ಬರುವಂಥ ಸೀನ್ಸ್ಗಳೇನಿದೆಯವಲ್ಲ, ಸಾಕಾದಾಗ ವರ್ಕ್ ಆಯಿತು ಗುರು. ಇಲ್ಲಂತೂ ನಕ್ಕಿ ನಕ್ಕಿ ಸಾಕಾಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದ್ದಾವೆ ಹಾಸ್ಟೆಲ್ನ ಪೋರ್ಷನ್ಸ್ಗಳು. ಅಂದರೆ ಲೆಕ್ಕ ಹಾಕಿ ಸಿನಿಮಾದಲ್ಲಿ ಕಾಮಿಡಿ ಅನ್ನೋದು ಯಾವ ಲೆವೆಲ್ಗೆ ವರ್ಕ್ ಆಗಿದೆ ಅಂತ. ಅದರಲ್ಲೂ ಸಿನಿಮಾದ ಹೀರೋ ಫ್ರೆಂಡ್ಸ್ ಏನಿದ್ದಾರಲ್ಲ, ಅವರ ನಡುವೆ ಬರುವಂಥ ಕಾಮಿಡಿ ಸೀನ್ಸ್ಗಳಂತೂ ಸಿನಿಮಾದಲ್ಲೇ ಬೊಲೆ ನಗು ತರಿಸ್ತವೆ ಗುರು. ಆ್ಯಕ್ಚುಲಿ ಸಿನಿಮಾಗೆ ಮೇನ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಈ ಸ್ಟೋರಿನ ಒಂದು ಹಾಸ್ಟೆಲ್ನಲ್ಲಿ ಪ್ಲೇಸ್ ಮಾಡಿರೋದ್ರಿಂದ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಯಿತು ಅಂತೀನಿ. ಇನ್ನು ಸಿನಿಮಾನ ಹಾರರ್ ಸಿನಿಮಾ ಅಂದರು, ಆದರೆ ಸಿನಿಮಾದಲ್ಲಿ ಹಾರರ್ಗಿಂತ ಕಾಮಿಡಿನೇ ತುಂಬ ಸಖತ್ತಾಗಿ ವರ್ಕ್ ಆಯಿತು. ಸೀರಿಯಸ್ಲಿ ಹೇಳ್ತೀನಿ, ನನಗಂತೂ ಈ ರೀತಿ ಕಾನ್ಸೆಪ್ಟಲ್ಲಿ ಬರುವಂಥ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್. ಯಾಕಂದರೆ ಸಿನಿಮಾದ ಮೇನ್ ಸ್ಟೋರಿ ಸೆಕೆಂಡ್ ಹಾಫ್ನಲ್ಲಿ ನೋಡೋಕೆ ಸಿಗುತ್ತೆ. ಆದ್ರಿಂದ ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಅಂಥ ಮೇಜರ್ ಆಗಿ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಕಾಣಿಸ್ಲಿಲ್ಲ. ಆದರೆ ಸಿನಿಮಾದ ಸ್ಟೋರಿ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಬಿಟ್ಟರೆ ಹೋಲ್ ಆಫ್ ದಿ ಸಿನಿಮಾ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಇನ್ನು ನನ್ನ ಪ್ರಕಾರ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ, ಅದರಲ್ಲೂ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ. ನನ್ನ ಕಡೆಯಿಂದ ಮಸ್ಟ್ ವಾಚ್ ಸಿನಿಮಾ ಆ್ಯಂಡ್ ಹೈಲಿ ರೆಕಮೆಂಡೆಡ್ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.